ವಾಸುದೇವ. ಕರ್ಣ, ಹೇಳು ಕರ್ಣ.
ಅಖಿಲ ಗುಣಗಣವಾರಿಧಿ ಸೋಮಂ ಶ್ರೀರಮಣಂ ಅಖಿಲ ಗುಣಗಣವಾರಿಧಿ ಸೋಮಂ ಸಮಸ್ತಾದಿ ಜಗದಾನಂದಂ ಕೃಷ್ಣ ನಿವಾರಿಜ ಭವದಾತ ನಿವಾರಿಜ ಭವದಾತ ಸಮಾನನೆ ಕುಲಹೀನನು ನಾ ದೇವಾ ಬಳ್ಳಲ್ಲಿದ್ದೇನೆ ಸ್ವಾಮಿ ತರಳನ ಕರ್ಣ ಬಳ್ಳಲ್ಲಿದ್ದೇನೆ ಸ್ವಾಮಿ ತರಳನ
ಪಾಂಡವರ ಪಕ್ಷಪಾತಿಯಾದ ಪುರುಷೋತ್ತಮ, ನಾನು ವೈರ್ಯ ಪಕ್ಷದವನೆಂದು ತಿಳಿದಿದ್ದರೂ ಸಹ ನನ್ನನ್ನು ಇಷ್ಟು ದೂರ ಏಕೆ ಕರೆತಂದೆ? ಕರ್ಣ, ನೀನು ವೈರಿ ಪಕ್ಷದವನೆಂತಾಗುವೆ. ನೀನು ನನ್ನ ಪ್ರಿಯ ಬಂಧು, ಪ್ರಥಮ ಪಾಂಡವ ಕುಂತಿದೇವಿಯ ಜ್ಯೇಷ್ಠ ಪುತ್ರ. ಏನು? ನಾನು ನಿನ್ನ ಪ್ರಿಯ ಬಂಧುವೆ? ಹೌದು ಕರ್ಣ. ಪ್ರಥಮ ಪಾಂಡವನೇ? ನಿಜವಾಗಿಯೂ ಕರ್ಣ. ಕುಂತಿದೇವಿಯ ಜ್ಯೇಷ್ಠ ಪುತ್ರನೇ? ಸತ್ಯವಾಗಿಯೂ. ಬಹಳ ಚೆನ್ನಾಗಿದೆ ದೇವ ಈ ನಿನ್ನ ವಿನೋದ ಪ್ರಸಂಗ. ಏಕೆ ಕರ್ಣ? ಓಹ್, ಮರೆತಿದ್ದೇನೆ, ಇದು ಯುದ್ಧ ಕಾಲ. ನೀನು ಮೊದಲೇ ಪಾಂಡವರ ಪಕ್ಷಪಾತಿ ಇರಬಹುದು. ಅವರ ತಲೆಗಳನ್ನು ಕಾಯುವುದಕ್ಕೋಸ್ಕರ ನನ್ನನ್ನು ಈ ರೀತಿ ವಂಚಿಸುತ್ತಿರುವೆಯ ಮಾಧವ? ಕರ್ಣ, ನನ್ನ ಮಾತು ಸತ್ಯವೆಂದು ನಂಬು ಕರ್ಣ. ಸತ್ಯವೆಂದು ನಂಬಲೆ? ಹೌದು ಕರ್ಣ. ಸತ್ಯವೆಂದು ನಂಬಲು ಸಹಜವಾದ ಆಧಾರಗಳು ಎಲ್ಲಿವೆ ದೇವ? ಏಕಿಲ್ಲ ಕರ್ಣ. ಹಿಂದೆ ನಿನ್ನ ತಾಯಿಯಾದ ಕುಂತಿದೇವಿಯು ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರಗಳ ಉಪದೇಶ ಪಡೆದು ಅವುಗಳು ಫಲಿಸುವವೋ ಇಲ್ಲವೋ ಎಂಬ ಚಾಪಲ್ಯದಿಂದ ಮೊದಲನೇ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಿದಾಗ ನೀನು ಜನಿಸಿದೆ. ಲೋಕಾಪವಾದಕ್ಕೆ ಎದರಿದ ನಿನ್ನ ತಾಯಿಯು ಗಂಗೆಯಲ್ಲಿ ತೇಲಿಬಿಟ್ಟಳು. ಆಗ ನೀನು ಸೂತರ ಕೈಗೆ ಸಿಕ್ಕಿ ಅವರ ಲಾಲನೆ ಪಾಲನೆಗಳಿಂದ ಬೆಳೆದು ಈಗ ದುರ್ಯೋಧನನ ಆಸ್ಥಾನದಲ್ಲಿ ಮಾಂಡಲಿಕನಾಗಿರುವೆ ಕರ್ಣ. ಮಾತನ್ನು ಪ್ರೇಮದಿ ಲಾಲಿಸುವೀರ ಕರ್ಣ. ಮಾತನ್ನು ಪ್ರೇಮದಿ ಲಾಲಿಸುವೀರ ಸುರಚರ ಚರದರ ಚರಣರ ಕೊರೆವನೆ ಕರ್ಣ. ವಾಸುದೇವ, ಸುರಾಚಿರ ಚರಾಚರ ಶರಣರ ಕೊರೆವನೆ ಮಾತನ್ನು ಪ್ರೇಮದಿ ಲಾಲಿಸುವೀರ. ಕುವರರ ಸೇರುತ್ತ ನೀನು ದರೆಯು ಕೊರೆಯೈ ಧರ್ಮದಲ್ಲಿರುತ್ತ ಕಂಡು ಕುವರರ ಸೇರುತ್ತ ನೀನು ದರೆಯಳು ಕೊರೆಯೈ ಧರ್ಮದಲ್ಲಿರುತ್ತ ಅನುಜರ ಸೇರೈ ಕರುಣವ ತೋರೈ ಅನುಜರ ಸೇರೈ ಕರುಣವ ತೋರೈ ಈ ಬಾರೈ ಸುರಚಿರ ಚರದರ ಚರಣರ ಕೊರೆವನ ಸುರಾಚಿರ ಚರಾದರ ಚರಣರ ಕೊರೆವನ ಮಾತನು ಪ್ರೇಮದಿ ಲಾಲಿಸುವೀರ 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 ಲಾಲಿಸುವೀರ. ಕರ್ಣ, ವಾಸುದೇವ, ಈಗಲೂ ನನ್ನ ಸಂಗಡ ಬಾ. ಆ ಕೌರವರನ್ನು ಪಾಂಡವರನ್ನು ನಿನ್ನ ಪಾದದ ಮೇಲೆ ಕೆಡುವೆನು. ಅವರಿಂದಲೂ ಸಮಸ್ತ ರಾಜರಿಂದಲೂ ಓಲೈಸಿಕೊಂಡು ರತ್ನ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುವಂತೆ ಬಾ ಕರ್ಣ. ವಾಸುದೇವ, ಕರ್ಣ, ಹಾಗಾದರೆ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ? ಹೌದು ಕರ್ಣ. ಪರಮ ಭಾಗ್ಯವತಿ ಜನನಿ ಕುಂತಿ ದೇವಿಯು ನನ್ನ ಎತ್ತ ಮಾತೆಯೇ? ಸತ್ಯವಾಗಿಯೂ ಕರ್ಣ. ವಾಸುದೇವ, ಕರ್ಣ, ಇದು ನಿಜವಾಗಿಯೂ ಸತ್ಯ ಸಂಗತಿಯೇ? ಹೌದು ಕರ್ಣ. ಕರ್ಣ, ನೀನು ಆರಾಧಿಸುತ್ತಿರುವ ಆ ಸೂರ್ಯ ದೇವನಾಣಿಗೂ ನಿನ್ನ ಜನ್ಮ ವೃತ್ತಾಂತ ಸತ್ಯ ಸತ್ಯ ಸತ್ಯ. ಹಾ, ನನ್ನ ಭಾಗ್ಯದ ದುರ್ವಿಧಿಯೇ, ನನ್ನನ್ನು ಎಷ್ಟೊಂದು ವಿಧ ವಿಧವಾಗಿ ಕಾಡುತ್ತಿರುವೆ.
ವಾಸುದೇವ ಕರ್ಣ, ದೇವಾ ಶೋಧನೆಯೇದು ವಿಧಿ ಶಾಪ ದೇವಾ ಶೋಧನೆಯೇದು ವಿಧಿ ಶಾಪ ಪಾಪಿಯಾಗಿ ಪರಿತಾಪಕ್ಕೀಡಾದ ದೇವಾ ಶೋಧನೆಯೇದು ವಿಧಿ ಶಾಪ ಬಹುದಿನ ನೊಂದೆ ಬಂಧುಗಳಾರೆಂದು ವಾಸುದೇವ ಕರ್ಣ, ಬಹುದಿನ ನೊಂದೆ ಬಂಧುಗಳಾರೆಂದು ಇಂದು ವದನ ಅಪನಿಲ್ದೆ ಇಂದು ವದನ ಅಪನಿಲ್ದೆ ಬಂದ ವಿಮೋಚನ ಮಾರ್ಗ ಕರ್ಣ, ಬಂದ ವಿಮೋಚನ ಮಾರ್ಗ ದೇವಾ ಶೋಧನೆಯೇದು ವಿಧಿ ಶಾಪ ಪಾಪಿಯಾಗಿ ಪರಿತಾಪಕ್ಕೀಡಾದ ದೇವಾ ಶೋಧನೆಯೇದು ವಿಧಿ ಶಾಪ ಜನ್ಮರಹಸ್ಯದ ಆಶ್ಚರ್ಯವರಿದು ಜನುಮದಾದೆಯ ನಿರ್ದಯವರಿದು ದೇವಾ ದೇವಾ ಜನ್ಮರಹಸ್ಯದ ಆಶ್ರಯವರಿದು ಜನುಮದಾದೆಯ ನಿರ್ದಯವರಿದು ಜೀವಿಸಲೇ ಬರಿ ಸಹೋದರ ಸಮಗೂಡಿ ಜೀವಿಸಲೇ ಬರಿ ಸಹೋದರ ಸಮಗೂಡಿ ಜೀವಿಸಲೇ ಬರಿ ಸಹಜರ ಸಮಗೂಡಿ ಜೀವಿಸಲೇ ಬರಿ ಸಹಜರ ಸಮಗೂಡಿ ವಾಸಕ್ಕೆ ಜೀವನ ಸಂಕಟ ಕಾರಣ ವಾಸಕ್ಕೆ ಜೀವನ ಸಂಕಟ ಕಾರಣ ದೇವಾ ಶೋಧನೆಯೇದು ವಿಧಿ ಶಾಪ ಪಾಪಿಯಾಗಿ ಪರಿತಾಪಕ್ಕೀಡಾದ ದೇವಾ ಶೋಧನೆಯೇದು ವಿಧಿ ಶಾಪ ವಿಧಿ ಶಾಪ
ವಾಸುದೇವ, ಹೇಳು ಕರ್ಣ. ಒಂದು ಕಡೆ ಆಶ್ರಯ ನೀಡಿ ಆಧರಿಸಿದ ಪ್ರಭು ಕೌರವೇಶ್ವರ, ಮತ್ತೊಂದು ಕಡೆ ಸೋದರ ವಾತ್ಸಲ್ಯವೆಂಬ ಪಾಶವನ್ನು ಕೊರಳಿಗೆ ಸುತ್ತಿರುವ ಆ ಪಾಂಡವರು. ಈ ಹೀರ್ವರಲ್ಲಿ ಯಾರನ್ನು ತ್ಯಜಿಸಲಿ, ಯಾರನ್ನು ಆಶ್ರಯಿಸಲಿ, ದಿಕ್ಕೆ ತೋಚದಂತಾಗಿದೆಯಲ್ಲ ದೇವ. ಕರ್ಣ, ನಿನ್ನ ಮನಸ್ಥೈರ್ಯವನ್ನು ನಾಶ ಮಾಡಿಕೊಳ್ಳಬೇಡ. ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ಅದುಷ್ಕೀರ್ತಿ ಕಳಂಕದಿಂದ ಉದ್ಧಾರ ಮಾಡಿರುವೆನು. ಇನ್ನು ಮುಂದೆ ಯಾರನ್ನು ಆಶ್ರಯಿಸಬೇಕು, ಯಾರನ್ನು ತ್ಯಜಿಸಬೇಕು, ನೀನೇ ನಿರ್ಧಾರ ಮಾಡು ಕರ್ಣ. ಮತ್ತೊಂದು ವಿಚಾರ ಕರ್ಣ. ಏನದು ಪರಮಾತ್ಮ? ನಿನ್ನ ತಾಯಿಯಾದ ಕುಂತಿದೇವಿಯು ನಿನ್ನನ್ನು ಕಂಡಾಗಲೆಲ್ಲ, ದೇವ, ಈ ಕರ್ಣನಾರು, ಇವನನ್ನು ನೋಡಿದರೆ ನನಗೆ ಮರುಕ ಉಂಟಾಗುತ್ತದೆ ಎಂದು ಕೇಳುತ್ತಿದ್ದಳು. ಆಕೆಗೆ ನಿನ್ನ ವಿಚಾರವನ್ನು ತಿಳಿಸಿ ಬಂದಿರುವೆನು. ಆಕೆಯು ನಿನ್ನನ್ನು ನೋಡಲು ಗಂಗಾ ತೀರಕ್ಕೆ ಬರುವಳು. ನೀನೂ ಸಹ ಅಲ್ಲಿಗೆ ಹೋಗು ಕರ್ಣ. ಮನಸ್ಸಂತೋಷದಿಂದ ಬರುವ ಅವಳ ಮನಸ್ಸನ್ನು ನೋಯಿಸಬೇಡ. ನಾನು ಬಂದು ಬಹಳ ವೇಳೆ ಆಯಿತು. ನಾನಿನ್ನು ಹೊರಡಲೇ? ತಮ್ಮ ಚಿತ್ತ ಪ್ರಭು. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನು ಹೇಳತಕ್ಕವನಲ್ಲ. ಹಾಗಾದರೆ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ, ಪರಮ ಭಾಗ್ಯವತಿ ಜನನಿ ಕುಂತಿದೇವಿಯು ನನ್ನ ಹೆತ್ತ ಮಾತೆಯೇ, ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಧರ್ಮರಾಯನು ನನ್ನ ಸಹೋದರನೇ, ಸಾವಿರ ಆನೆಯ ಬಲವುಳ್ಳವನು ರೌದ್ರಾಂಶ ಸಂಬೋಧನಾದ ಭೀಮಸೇನನು ನನ್ನ ಅನುಜನೇ, ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ಸಹೋದರರೇ, ಪರಶಿವನೊರಡನೆ ಹೋರಾಡಿ ಪಾಶುಪತಾಸ್ತ್ರವನ್ನು ಗೆಲ್ಲ ಆ ನನ್ನ ಪರಮವೈರಿ ಅರ್ಜುನನು ನನ್ನ ಸಹೋದರನೇ. ಆ ಅರ್ಜುನ ನಿನ್ನನ್ನು ಕೊಲ್ಲುವುದಾಗಿ ಶಪಥಗೈದಿರುವೆನಲ್ಲ, ಆ ನಿನ್ನ ಶಿರಸ್ಸು ಈ ಭೂಮಿಯ ಮೇಲೆ ಬಿದ್ದು ರಕ್ತದ ಮೊಡವಿನಲ್ಲಿ ಕೊಚ್ಚಿ ಹೋಗುವುದನ್ನು ಈ ಪಾಪಿ ಕಣ್ಣುಗಳಿಂದ ಹೇಗೆ ನೋಡಲಿ? ನನ್ನ ತಮ್ಮಂದಿರನ್ನು ನನ್ನ ಕೈಯಾರ ನಾನೇ ಕೊಲ್ಲಲೇ ಪಾಂಡುಕುಮಾರರಂ ಕೊಲ್ಲಲೇ ದುರದಳ ತಮ್ಮಂದಿರಂ ಕೊಲ್ವುದೇ ಕೊಲ್ಲದಾಂ ಬಿಟ್ಟೊಡೆ ಕೌರವೇಂದ್ರ ಈ ದಾರುಣಿಯೋಳ್ ಸಿರಿ ಸಂಪತ್ತಿನಿಂದ್ವಾಳ್ವನೇ ಛಲದಿಂ ಪರ್ತನರುಂಡವಂ ತರಿದೋ ಛಲದಿಂ ಪಾರ್ಥನರುಂಡವಂ ತರಿದೋ ಮತ್ಸ್ವಾಮಿಗೆ ಆನನ್ನ ಸ್ವಾಮಿ ಕೌರವೇಂದ್ರನಿಗೆ ಆನಂದವಂ ಸೈಸಲ್ಕಾಗದೆ ಮಮ ಸ್ವಾಮಿಗೆ ಆನಂದ ಸ್ವಾಮಿ ಕೌರವೇಂದ್ರನಿಗೆ ಆನಂದವಂ ಸೈಸಲ್ಕಾಗದೆ ಪಾರ್ಥನ ಘೋರ ಶರಕೆ ನಾಂ ತುತ್ತಾಗಲೇ ನಾಂ ಸಾಯಲೇ
ಕರ್ಣ, ಕರ್ಣ, ಇದೇನು ಈ ರೀತಿ ಚಿಂತಿಸುತ್ತಿರುವೆಯಲ್ಲ? ರಾಜಸಭೆಯಲ್ಲಿ ನಡೆದ ಸಮಾಚಾರವೂ ನಿನಗೆ ತಿಳಿದಂತಿಲ್ಲ. ಇದು ನಿಜವೇ? ನಾನು ನಂಬುವುದಿಲ್ಲ. ನಂಬು ಅಂಗರಾಜ, ನಂಬು. ಕರ್ಣನ ಉದಾರ ಹೃದಯವನ್ನು ತಿಳಿಯದ ಆ ಕೌರವರು ನಿರ್ಭಯದಿಂದ ಈ ರೀತಿ ನಡೆಯುವುದರಲ್ಲಿ ಆಶ್ಚರ್ಯವೇನು? ಸ್ನೇಹದಲ್ಲಿಯೂ ವಂಚನೆ. ನಿಜವಾಗಿಯೂ ನನ್ನ ರಕ್ತ ಕುದಿಯುತ್ತಿರುವುದು ಶಕುನಿ. ಸಭೆಯಲ್ಲಿ ಏನು ನಡೀತು ಹೇಳು ಶಕುನಿ. ನೀ ಕೃಷ್ಣನು ರಾಜಸಭೆಯಿಂದ ಹೋದ ಕೂಡಲೇ ಮೂರ್ಛಿತನಾದ ದುರ್ಯೋಧನನು ಎಚ್ಚೆತ್ತನು. ಅವನಾಗ ಹಸಿದ ಹೆಬ್ಬುಲಿಯಂತೆ ಆರ್ಭಟಿಸುತ್ತಾ ಕ್ರೋಧದಿಂದ ಬುದ್ಧಿ ಹೋದವನಾಗಿ ಭೀಷ್ಮ ದ್ರೋಣಾದಿಗಳನ್ನು ಪಾಂಡವ ಪಕ್ಷದವರೆಂದು ನಿಂದಿಸಿದನು. ಕರ್ಣ ಸಮಸ್ತ ಸಾಮಂತರಿಗೂ ಪಾಂಡವರೊಡನೆ ಯುದ್ಧಕ್ಕೆ ಸಿದ್ಧರಾಗುವಂತೆ ಆಜ್ಞೆ ಮಾಡಿದನು. ಕರ್ಣನಿಗೆ ಸೇನಾಧಿಪತ್ಯವನ್ನು ಕಟ್ಟಬೇಕೆಂಬ ತನ್ನಿಚ್ಛೆಯನ್ನು ಪ್ರಕಟವಾಗಿಯೇ ತಿಳಿಸಿದನು. ಆಗ ಭೀಷ್ಮನು, ಕುರುಪಿತಮಹನು ಏನು ಹೇಳಿದನು ಶಕುನಿ? ಅಸೂಯೆಯಿಂದ ಈ ರೀತಿ ಹೇಳಲಾರ, ಆದರೆ ಆತನ ಮಾತಿನಿಂದ ನಿನ್ನ ಸೇನಾಧಿಪತ್ಯದ ಆಸೆಯು ಭಂಗವಾಯಿತು. ನಾನು ಎಂದಾದರೂ ಸೇನಾಧಿಪತ್ಯಕ್ಕೆ ಆಸೆಪಟ್ಟವನೇ? ದುರ್ಯೋಧನನಲ್ಲಿ ನನ್ನಲ್ಲಿದ್ದ ವಿಶ್ವಾಸವನ್ನು ಚಲಿಸುವಂತೆ ಮಾಡಿದವರು ಯಾರು ಶಕುನಿ? ನೀನು ರಥವನ್ನೇರಿ ಕೃಷ್ಣನೊಡನೆಯೇ ಹೋದೆಯಷ್ಟೇ. ಆ ಸಂಗತಿಯನ್ನು ಭೀಷ್ಮನು ದುರ್ಯೋಧನನಿಗೆ ತಿಳಿಸಿದಂತಿದೆ. ತಂತ್ರಿಯಾದ ಕೃಷ್ಣನ ಸವಿನುಡಿಗಳಿಗೆ ನೀನು ವಶನಾದೇನೋ ಎಂದು ದುರ್ಯೋಧನನಿಗೆ ಸಂದೇಹ. ಕುರುಕುಲದರಸರು ಈ ಕರ್ಣನ ಸ್ವಾಮಿ ನಿಷ್ಠೆಯನ್ನು ತಿಳಿದಿಲ್ಲವೇ ಶಕುನಿ? ತಿಳಿದಿರುವರು ಕರ್ಣ. ಆದರೆ ನಿನಗೂ ಕೃಷ್ಣನಿಗೂ ನಡೆದ ಮಾತಿನ ರಹಸ್ಯವನ್ನು ತಿಳಿಯದ ಹೊರತಾಗಿ ನಿನಗೆ ಸೇನಾಧಿಪತ್ಯವನ್ನು ಕೊಡಕೂಡದೆಂದು ನಿರ್ಧಾರವಾಯಿತು. ಇದಕ್ಕೆ ಕಾರಣನು ಆ ಭೀಷ್ಮನಲ್ಲವೇ? ಯಾರಾದರೂ ಆಗಲಿ, ಕೆಲವರು ನಿನ್ನನ್ನು ತುಷ್ಟೀಕರಿಸಿ ಮಾತನಾಡಿದರು ಕರ್ಣ. ಏನು ಹೇಳಿದರು ಶಕುನಿ? ಆ ದುರ್ವಾಕ್ಯವನ್ನು ನಾನು ನುಡಿಯಲಾರೆ, ಆದರೆ ಯತ್ನವಿಲ್ಲ. ಸೂತ ಕುಲದಲ್ಲಿ ಹುಟ್ಟಿದ ನಿನ್ನಂತ ನೀಚನಿಗೆ ರಾಜಭಕ್ತಿ ಎಲ್ಲಿಯುವುದು ಎಂದು ನಿಂದಿಸಿದರು ಕರ್ಣ. ಸೂತ ಕುಲದಲ್ಲಿ ಹುಟ್ಟಿದವರು ರಾಜಭಕ್ತರಾಗಬಾರದೇ ಶಕುನಿ? ವಿಧಾತನು ಮಾನವ ಜಾತಿಯ ಸದ್ಗುಣಗಳೆಲ್ಲವನ್ನು ಉಚ್ಚ ಕುಲದವರಿಗೆ ಮೀಸಲಾಗಿಟ್ಟಿರುವನೆ. ನಾನೀ ಅಪಮಾನವನ್ನು ಎಷ್ಟು ದಿನ ಸಹಿಸಲಿ? ಚಿಕ್ಕಂದಿನಲ್ಲಿ ಹುಡುಗರು ನನ್ನ ಸಂಗಡ ಆಡಲು ಬರುತ್ತಿರಲಿಲ್ಲ. ನನ್ನನ್ನು ಮುಟ್ಟುವುದೇ ದೋಷವೆಂದು ತಿಳಿದಿದ್ದರು. ನಾನು ಏಕಾಂಗಿಯಾಗಿ ಕಣ್ಣೀರು ಸುರಿಸುತ್ತಾ ನನ್ನ ಹೃದಯದ ವೇದನೆಯನ್ನು ಆ ಜಗತ್ಕರ್ತನಲ್ಲಿ ಭಿನ್ನವಿಸಿಕೊಳ್ಳುತ್ತಿದ್ದೆ. ಹೇ ಪರಮೇಶ್ವರ, ನನ್ನನ್ನು ಯಾವ ಪಾಪಕ್ಕಾಗಿ ಸೂತ ಕುಲಕ್ಕೆ ತಳ್ಳಿದೆ ಎಂದು. ಆ ದಿನಗಳು ಕಳೆದವು, ತಿಳಿವು ಮೂಡಿತು. ಜನ್ಮವು ಆಕಸ್ಮಿಕ ಘಟನೆ, ಗುಣವೇ ಮಾನವನ ಸರ್ವಸ್ವವೆಂದು ತಿಳಿದೆ. ನನ್ನ ಮಾನಪಮಾನಗಳು ಗುಣವನ್ನವಲಂಬಿಸಿದೆ ಹೊರತು ಕುಲವನ್ನಲ್ಲವೆಂದು ನಿಶ್ಚಯಿಸಿದೆ. ಆತ್ಮಶಕ್ತಿಯಿಂದ, ಪ್ರಯತ್ನ ವಿಶೇಷದಿಂದ, ದೈವ ಬಲದ ರಾಜಸ್ಥಾನದ ಸ್ಥಾನಮಾನಗಳು ನನಗೆ ದೊರೆತವು. ನಾನಿಂದು ಅಂಗದೇಶದ ಹರಸು, ಕುರು ಸಾಮ್ರಾಜ್ಯದ ಮಾಂಡಲಿಕ. ಆದರೂ ಈ ಜನ್ಮದ ದುಷ್ಟಭೂತಗಳು ನನ್ನನ್ನು ಬಿಟ್ಟಿಲ್ಲ ಶಕುನಿ, ನನ್ನನ್ನು ಬಿಟ್ಟಿಲ್ಲ. ಪ್ರತಿಷ್ಠಾಪರದ ಆರ್ಯರು ತಮ್ಮ ಸ್ವಕಲ್ಪಿತ ಮರ್ಯಾದೆಯನ್ನು ಹೊರದೊಡದ ಹೊರತು ಈ ಭಾರತಕ್ಕೆ ನಿಸ್ತಾರವಿಲ್ಲ ಶಕುನಿ, ನಿಸ್ತಾರವಿಲ್ಲ. ಸ್ಥಿರನಾಗು ಕರ್ಣ, ಸ್ಥಿರನಾಗು. ದುರ್ಯೋಧನು ಈ ಅವ್ಯಾಜ್ಯ ಸ್ನೇಹವನ್ನು ನಿರಾಕರಿಸಿದ ಪ್ರತಿಕಾರ ಈಗ ನಿನ್ನ ಕೈಯಲ್ಲಿರುವುದು. ನಾನು ವಸ್ತ್ರ ಧಾರಣ ಮಾಡುವುದಿಲ್ಲವೆಂದು ಶಪಥ ಮಾಡು. ಆಗ ಕೌರವರಿಗೆ ತಿಳಿಯಲಿ ಈ ಕರ್ಣನ ವಸ್ತ್ರ ಕೌಶಲ್ಯದ ಅಭಾವವು ಎಂತ ಅನರ್ಥಕಾರಿ ಎಂಬುದನ್ನು. ಎಲ್ಲರೂ ಯುದ್ಧದಲ್ಲಿ ನಿರತರಾಗಿರುವಾಗ ನಾನು ಹೇಡಿಯಂತೆ ಮನೆಯಲ್ಲಿರುವುದೇ ನನ್ನಿಂದಾಗದು ಶಕುನಿ. ಬೇರೆ ಉಪಾಯವಿಲ್ಲ ಅಂಗಾಧಿಪತಿ. ಯುದ್ಧ ಕ್ಷೇತ್ರದಲ್ಲಿ ಸ್ವಪಕ್ಷದಿಂದಲೇ ಅವಮಾನಿತನಾಗುವ ಇಚ್ಛೆದ್ದರೆ ಅಸ್ತ್ರಧಾರಣ ಮಾಡು. ಏಕೆಂದರೆ ದ್ರೋಣ ಶಲ್ಯಾದಿಗಳು ನಿನಗೆ ಇದಕ್ಕಿಂತ ಹೆಚ್ಚಿನ ಅಪಮಾನವನ್ನು ಮಾಡಲು ಯೋಚಿಸಿರುವಂತಿದೆ. ಗುರುಜನರ ಮೇಲಿನ ಭಕ್ತಿಯಿಂದ ದುರ್ಯೋಧನನು ಈ ವಿಚಾರದಲ್ಲಿ ತಾಟಸ್ಥ್ಯ ಭಾವವನ್ನು ವಹಿಸುವನು. ಸರಿಯಾಗಿ ಹೇಳಿದೆ ಶಕುನಿ. ದುರ್ಯೋಧನನಲ್ಲಿಯೇ ಇಂತಹ ಪರಿವರ್ತನೆಯಾದ ಮೇಲೆ ನಾನು ಯಾರಿಗೋಸ್ಕರ ಯುದ್ಧ ಮಾಡಲಿ? ಭೀಷ್ಮನು ಯುದ್ಧದಲ್ಲಿ ಪರಾಜಿತನಾಗುವವರೆಗೂ ನಾನು ಅಸ್ತ್ರಧಾರಣ ಮಾಡುವುದಿಲ್ಲ. ಇದೇ ನನ್ನ ಶಪಥ. ಶಪಥವೇನು ಪ್ರಾಣಸಕ? ಎಲ್ಲೆಲ್ಲಿಯೂ ನಿನ್ನನ್ನು ಹುಡುಕಾಡಿ ಬಹಳ ಹೊತ್ತಾಗಲಿಲ್ಲ ಮಿತ್ರ. ಆದರೆ ಒಂದು ಕ್ಷಣವೂ ನಿಲ್ಲುವ ಪ್ರವೃತ್ತಿ ಇಲ್ಲ. ಪುನಃ ನೋಡುವೆ, ಶಪಥವೇನೆಂದು ತಿಳಿಯುವೆ. ನಿಲ್ಲು ಮಿತ್ರ, ನಿಲ್ಲು. ನಿನಗೊಂದು ಸಂತೋಷದ ವಿಷಯವಿರುವುದು. ಕ್ಷಮಿಸು ಮಿತ್ರ. ಆರ್ಯರ ಮಧ್ಯೆ ಪಥತಳಿತರಾಗಿ ಪಶುಗಳಂತೆ ಜೀವಿಸುವ ಈ ಸೂತ ಕುಲದವರಿಗೆ ಸಂತೋಷದ ಸುದ್ದಿ ಎಲ್ಲಿಯುವುದು? ನಾನಿನ್ನು ಬರುವೆನು.
ಕರ್ಣ ಮಿತ್ರ ಕರ್ಣ ಕರ್ಣ ಮಿತ್ರ ಕರ್ಣ ಕರ್ಣ ಇದೇನು ಮಾವ, ಈ ದಿವಸ ಕರ್ಣನ ರೀತಿಯೇ ಬದಲಾಗಿರುವುದರಲ್ಲ. ನಾನು ಬಹುವಾಗಿ ಯೋಚಿಸಿ ಆತನಿಗೆ ಸೈನ್ಯಾಧಿಕಾರಿಯ ಪಟ್ಟವನ್ನು ಕಟ್ಟಬೇಕೆಂದು ಯೋಚಿಸಿದನು. ಏನು, ಕರ್ಣನಿಗೆ ಸೇನಾಧಿಪತ್ಯವೇ? ಇದೇನು ಪರ್ಯಾಸವೇ ಕೌರವೇಶ್ವರ? ಅದೇಕೆ ಶಕುನಿ, ಕರ್ಣನ ವೀರನಲ್ಲವೇ? ಇರಬಹುದು, ಆದರೆ ಅವನನ್ನು ಸೇನಾಧಿಪತಿಯನ್ನಾಗಿ ಮಾಡುವುದರಿಂದ ಎಷ್ಟೊಂದು ಜನರ ಅಪಮಾನವೆಂದು ಯೋಚಿಸಿದೆಯಾ? ಭಾರ್ಗವ ವಿಜಯಿ ಭೀಷ್ಮ, ಶಸ್ತ್ರಾಚಾರ್ಯನಾದ ದ್ರೋಣ, ಅಶ್ವತ್ಥಾಮ, ಶಲ್ಯ, ಕೃತವರ್ಮ ಇಂತಹ ಮುಂತಾದ ಉತ್ತಮ ವರ್ಣದ ರಥಿಕರನ್ನು ಬಿಟ್ಟು ಸೂತ ಕುಲದಲ್ಲಿ ಹುಟ್ಟಿದ ಕರ್ಣನಿಗೆ ಸೇನಾಧಿಪತ್ಯವೇ? ಕುಲ ಮರ್ಯಾದೆಯನ್ನು ಧಿಕ್ಕರಿಸುವುದರಿಂದ ನಿಜವಾಗಿಯೂ ಅನರ್ಥವಾಗುವುದೆಂಬುದನ್ನು ಮರೆಯಬೇಡ. ಭೀಷ್ಮ ದ್ರೋಣಾದಿಗಳು ಮೊದಲೇ ಅಂತರಂಗದಲ್ಲಿ ಪಾಂಡವರ ಪಕ್ಷಪಾತಿಗಳು. ಇವರೇನಾದರೂ ಅಸಮಾಧಾನಗೊಂಡರೆ ನಿನ್ನನ್ನು ತಿಳಿಸಲು ಕೂಡ ಹಿಂಜರಿಯುವುದಿಲ್ಲ. ಅದಲ್ಲದೆ ಭೀಷ್ಮನು ಯುದ್ಧದಲ್ಲಿ ಪರಾಜಿತನಾಗುವವರೆಗೂ ನಾನು ಅಸ್ತ್ರಧಾರಣ ಮಾಡುವುದಿಲ್ಲವೆಂದು ಇದೀಗ ತಾನೇ ಕರ್ಣನು ಶಪಥ ಮಾಡಿ ಹೋದನು. ನೀನೇನಾದರೂ ಅವನಿಗೆ ಸೇನಾಧಿಪತ್ಯವನ್ನು ವಹಿಸಿದರೆ ಶಪಥವನ್ನು ಮೀರಿ ಯುದ್ಧವನ್ನು ಮಾಡುವುದಿಲ್ಲ. ಆಗ ಭೀಷ್ಮ ದ್ರೋಣಾದಿಗಳು ಕೋಪಗೊಳ್ಳುವರು. ಆದ್ದರಿಂದ ನಿಧಾನವಾಗಿ ಯೋಚಿಸು ಕುರುರಾಜ. ನಿಜ ಶಕುನಿ, ನಿಜ. ಹಾಗಾದರೆ ಈಗೇನು ಮಾಡುವುದು ಮಾವ? ಮಾಡುವುದಿಲ್ಲೇನಯ್ಯ, ಸೇನಾಧಿಪತ್ಯವನ್ನು ವಹಿಸಿಕೊಳ್ಳುವಂತೆ ಭೀಷ್ಮನನ್ನು ಪ್ರಾರ್ಥಿಸು. ಯುದ್ಧವು ಸನ್ನಿಹಿತವಾಗಿದೆ, ಈಗ ಚಿಂತಿಸುವ ಸಮಯವಿಲ್ಲ. ಬೇಗಲೇ ಹೋಗಿ ಆ ಕುರು ಪಿತಾಮಹನನ್ನು ನೋಡು. ಆಗಲಿ ಮಾವ, ಈಗಲೇ ಹೋಗಿ ಕುರುಪಿತಾಮಹನನ್ನು ನೋಡುವೆನು. ನಡೆ ಕೌರವೇಶ್ವರ, ನಡೆ 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 ಕುರುಕುಲದ ಕೀಟವೇ ನಡೆ. ಕಟಕನು ಕುರಿಯನ್ನು ಕೊಬ್ಬಿಸಿ ಕೊಬ್ಬಿಸಿ ಕೊಂದರೆ ನಾನು ನಿನ್ನನ್ನು ಉಬ್ಬಿಸಿ ಉಬ್ಬಿಸಿ ಕೊಲ್ಲುವೆನು. ನನ್ನನ್ನು ನಿನ್ನ ಸೋದರ ಮಾವನೆಂದು ತಿಳಿದೇನೋ ಮೂಢ. ನಾನು ನಿನ್ನ ಸೋದರ ಮಾವನಲ್ಲ, ನಿನ್ನ ಪಾಲಿನ ಮೃತ್ಯು. ಶಕುನಿ ಎಂಬ ಮೂರಕ್ಷರದ ಮಹಿಮೆಯನ್ನು ತಿಳಿಯದ ಮೂಢ. ಶ ಎಂದರೆ ಶಸ್ತ್ರಾಸ್ತ್ರವಿಲ್ಲದೆ, ಕು ಎಂದರೆ ಕುತಂತ್ರದಿಂದ ಕುರು ವಂಶವನ್ನು, ನೀ ಎಂದರೆ ನಿನ್ನಿಂದಲೇ ನಿರ್ನಾಮ. ಅಲ್ಲಿಯವರೆಗೂ ನಿಲ್ಲದು ಈ ಶಕುನಿಯ ರೋಷ ಆವೇಶ. ರೋಷ ದ್ವೇಷ ರೋಷ ಈ ಶಕುನಿಯ ಹೃದಯದ ರೋಷ. ರೋಷ ದ್ವೇಷ ರೋಷ ಈ ಶಕುನಿಯ ಹೃದಯದ ರೋಷ. ಮಾಡುವೆ ನಿನಗೆ ಮೋಸ, ಮಾಡುವೆ ನಿನಗೆ ಮೋಸ. ನಗುತ್ತಲೆ ನಾ ನಗುತ್ತಲೆ ನಗು ನಗುತ್ತಲೆ ಇಡಿಸುವೆ ಭಾಷ. ರೋಷ ದ್ವೇಷ ರೋಷ ಈ ಶಕುನಿಯ ಹೃದಯದ ರೋಷ. ರೋಷ ದ್ವೇಷ ರೋಷ ಈ ಶಕುನಿಯ ಹೃದಯದ ರೋಷ. ಕೌರವೇಶ್ವರ, ಒಂದೆಡೆ ಸ್ನೇಹದ ಪಾಶ, ಒಂದೆಡೆ ಸ್ನೇಹದ ಪಾಶ. ನಾ ಮುಗಿಸುವೆ ನಾ ಮುಗಿಸುವೆ ನಾ ಮುಗಿಸುವೆ ಕುರುಕುಲ ನಾಶ. ರೋಷ ದ್ವೇಷ ರೋಷ ಈ ಶಕುನಿಯ ಹೃದಯದ ರೋಷ. ರೋಷ ದ್ವೇಷ ರೋಷ ಈ ಶಕುನಿಯ ಹೃದಯದ ರೋಷ. ಕೌರವೇಶ್ವರ, ಸೇಡಿನ ಸರ್ಪದ ರೋಷ, ಸೇಡಿನ ಸರ್ಪದ ರೋಷ. ನಿನ್ನ ಕಚ್ಚದೆ ನಿನ್ನ ಕಚ್ಚದೆ ನಿನ್ನ ಕಚ್ಚದೆ ಬಿಡುವುದು ದ್ವೇಷ. ರೋಷ ದ್ವೇಷ ರೋಷ ಈ ಶಕುನಿಯ ಹೃದಯದ ರೋಷ. ರೋಷ ದ್ವೇಷ ರೋಷ ಈ ಶಕುನಿಯ ಹೃದಯದ ರೋಷ. ರೋಷ ದ್ವೇಷ ರೋಷ